ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಮೆಣಸಿನಕಾಯಿ ಬೆಲೆ ಕುಸಿತ, ರೈತ ಕಂಗಾಲು. ಈ ಭಾಗದಲ್ಲಿ ಕೆಂಪು ಬಂಗಾರ ಎಂದೇ ಪ್ರಖ್ಯಾತವಾಗಿರುವ ಒಣಮೆಣಸಿನಕಾಯಿ ದರ ಏಕದಂ ಕುಸಿದಿದ್ದು, ಇದರಿಂದಾಗಿ ಬೆಳೆಗಾರ ಕಂಗಾಲಾಗಿದ್ದಾರೆ. ಕಳೆದ ವರ್ಷ ಕ್ವಿಂಟಲ್ ಮೆಣಸಿನಕಾಯಿ ದರ 50,000 ರಿಂದ 60,000 ರೂಪಾಯಿ ಇದ್ದರೆ, ಈ ವರ್ಷ ಕೇವಲ 20,000 ರಿಂದ 25,000 ಮಾರಾಟವಾಗುತ್ತಿದೆ. ಇದರಿಂದಾಗಿ ರೈತರು ಬೆಲೆ ಕುಸಿತದಿಂದಾಗಿ ನಷ್ಟ ಅನುಭವಿಸುವಂತಾಗಿದೆ. ಕಾರಣ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಸೂಕ್ತ ಬೆಲೆ ಒದಗಿಸಿಕೊಡಬೇಕು. ಹಾಗೂ ಈ ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಯೂ ಸಹ ಚೆನ್ನಾಗಿ ಬೆಳೆದಿಲ್ಲ. ಹಾಗಾಗಿ ತೋಟಗಾರಿಕಾ ಇಲಾಖೆಯು ಈ ಒಂದು ಬೆಳೆಗೆ ಬೆಳೆ ವಿಮಾ ಪರಿಹಾರ ನೀಡಬೇಕೆಂದು ರೈತರಾದ ಚೆನ್ನಪ್ಪ ಷಣ್ಮುಖಿ ಆಗ್ರಹಿಸಿದ್ದಾರೆ. ವರದಿ ನಾಗರಾಜ್ ಅಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈ ಬೆಳೆಯು ಒಂದು ಸುಮಾರು ವರ್ಷಗಳಿಂದ ನಾವು ಬೆಳ್ಕೊಂತ ಬಂದ್ವಿ. ಆದ್ರೆ ಇವತ್ತಿರ್ತಕ್ಕಂಥ ಒಂದು APMC ಒಂದು ಧಾರಣೆಯು ಭಾಳ ಅಧೋಗತಿಗೆ ಹೋಗಿದೆ. ಸುಮಾರು ಇವತ್ತ ಒಂದು ದ್ಯಾವನೂರು ಆಗಿರ್ಬೋದು, ನೂಲು ಡಾಬಿ ಆಗಿರ್ಬೋದು, ಹಲವಾರು ಜಾತಿಗಳ ಒಂದು ಬೆಳೆಗಳನ್ನ ನಾವು ಬೆಳಿಬೇಕಂತಂದ್ರೆ ಹಲವಾರು ರೀತಿಯಿಂದ ಖರ್ಚಿದೆ. ಮತ್ತು ಅದಕ್ಕಾದಂಥ ಒಂದು ಸುಮಾರು ಇದು ಒಂದು ನಮಗೆ ಬೆಳೆ ರೈತರಿಗೆ ತಗೊಳ್ಬೇಕಂತಂದ್ರೆ ಸುಮಾರು 8 ತಿಂಗಳೇ ಬೇಕು. ನಮಗೆ 7 ರಿಂದ 8 ತಿಂಗಳು ಬೇಕು ನಮಗೆ ಈ ಬೆಳೆ ನಮ್ಮ ಒಂದು ರೈತನ ಕೈಗೆ ಒಂದು ಬೆಳೆ ತೆಗೆದುಕೊಂಡ್ರೆ ಇಷ್ಟು ಕಾಲಾವಧಿ ಇರ್ತಕ್ಕಂಥ ಬೆಳೆ. ಈ ಒಂದು ಬೆಳೆ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ವಾಣಿಜ್ಯ ಬೆಳೆ. ಮತ್ತು ಇವತ್ತದ ಮಸಾಲೆ ಪದಾರ್ಥನೂ ಹೌದು. ಮಸಾಲೆಗೆ ಒಂದು ಸಾಕಷ್ಟು ಇದಕ್ಕೆ ಬೇಡಿಕೆ ಇದ್ರೂ ಸಹಿತ ಇವತ್ತು ಇರ್ತಕ್ಕಂಥ ಬೆಲೆ ದಿಢೀರಿನ ಕುಸಿತದಿಂದ ಏನಾಯ್ತು ಅಂತಂದ್ರೆ ಸುಮಾರು ಇವತ್ತು ನಾವು ನೋಡಿದ ಪ್ರಕಾರ ಅಂತಂದ್ರೆ ಮೊನ್ನೆ APMC ಧರಣಿ ನೋಡಿದಾಗ ಏನಾಯ್ತಂದ್ರೆ 25,000 ರಿಂದ 30,000 ಲಾಸ್ಟ್ ಪ್ರತಿ ಕ್ವಿಂಟಲ್ಗೆ ಆಗಿದೆ. ಸುಮಾರು ಹಿಂದಿನ ವರ್ಷ ಇದೇ ಒಂದು ಮೆಣಸಿನಕಾಯಿ ಬೆಳೆಗೆ 60 ರಿಂದ 70,000 ಇತ್ತು. ಇವತ್ತು ಕೂಲಿ ಕಾರ್ಮಿಕರ ಬೆಳೆ ಇವತ್ತು ಕೂಲಿ ಕಾರ್ಮಿಕರ ಒಂದು ಏನಪ್ಪ ಅಂದ್ರೆ ಅದಕ್ಕಂತ ಖರ್ಚು ಯಾವುದೂ ಇಲ್ಲ, ಅದು ಒಂದು ದ್ವಿಗುಣ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇವತ್ತು ಬೆಳೆ ಸಹಿತ ದರ ನೋಡಿದ್ರೆ ಭಾಳ ಹಿಮ್ಮುಖಾಗಿದೆ. ಹೀಗಾಗಿ ರೈತರು ಚಿಂತಾಜನಕಾಗಿ ಈ ಬೆಳೆಯನ್ನು ಹಾಕಬಾರ್ದು, ಈ ಬೆಳೆಯನ್ನು ಬಿತ್ತಬಾರ್ದು, ಈ ಬೆಳೆಯನ್ನು ಮಾಡಬಾರ್ದು ಅನ್ನೋಂಥ ಒಂದು ಉದ್ದೇಶಕ್ಕೆ ಬಂದ್ಬಿಡ್ತಾರೆ ರೈತರು. ಯಾಕಂದ್ರೆ ನಾವು ಮೊನ್ನೆ ಸಾಂಬಾರು ಪದಾರ್ಥ ಒಂದು ಮಂಡಳಿಗೆ ಹೋದಾಗ ಹಲವಾರು ಒಂದು ಜಿಲ್ಲೆಯ ಒಂದು ಇರ್ತಕ್ಕಂಥ ಕಂಪ್ನಿಗಳು ಬಂದು ಮೆಣಸಿನಕಾಯಿ ಒಂದು ಮೌಲ್ಯವರ್ಧನೆ ಮಾಡಿ ಪ್ರಾಡಕ್ಟ್ ಮಾಡುವಂಥ ಕಂಪ್ನಿಗಳು ಒಂದು ನಮ್ಮ ಭಾರತ ದೇಶದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಬಂದಿದ್ರು. ಆದ್ರೆ ಏನು ತಮ್ಮ ಇರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಕಂಪ್ನಿ ಮತ್ತು ಅನಂತರ ಎಕ್ಸ್ಪೋರ್ಟರ್ ಬಗ್ಗೆ ಮತ್ತು ಹೇಳಿದ್ರು. ಮತ್ತು ಬೆಳೆಗಾರ ಬಗ್ಗೆನೂ ಸಹಿತ ನೀವು ಎಲ್ಲಿ ಬೆಳೆ ಐತಿ ನಮಗೆ ಹೇಳ್ರಿ, ಮಾಹಿತಿ ಹೇಳ್ರಿ ಅಂತಂದು ಹಲವಾರು ಕಂಪ್ನಿಗಳು ಹೇಳಿದ್ರು. ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಅವರು ಅಂದ್ರೆ ಮಧ್ಯವರ್ತಿಗಳಿಂದ ತೊಗೊತಿದ್ದಾರೆ, ನೇರವಾಗಿ ರೈತನಿಂದ ತೊಗೊಳಂಥ ಶಕ್ತಿ ಕಂಪ್ನಿಗಿಲ್ಲ. ಹೀಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ರೈತ ಯಾವತ್ತೂ ನೋಡಿದ್ರು ಸಹಿತ ನಿಗದಿತ ಬೆಲೆ ಸಿಗಲಾರ್ದ ರೈತ ಒಂದು ಚಿಂತಾಜನಕ ಹಾಕನ. ಇವತ್ತು ನಾವು ಒಣಬೇಸಾಯ ಕೃಷಿಯಲ್ಲಿ ಸಾಕಷ್ಟು ರೈತರು ಒಂದು ಮೆಣಸಿನಕಾಯಿನ ನಮ್ಮ ಒಂದು ಧಾರವಾಡ, ಗದಗ, ಹಾವೇರಿ ಎಲ್ಲ ಇಷ್ಟೆಲ್ಲ ಭಾಗದಾಗ ನಾವು ಮೆಣಸಿನಕಾಯಿ ಬೆಳೆದಿದ್ವಿ, ಇನ್ನೂ ಬೆಳೀತಾ ಇದ್ದೀವಿ. ಆದರೆ ಇವತ್ತಿನ ಒಂದು ದರ ಕುಸಿತದಿಂದ ರೈತ ಬೇಸತ್ತು ಇವತ್ತಿನ ಒಂದು ಖರ್ಚಿಗೆ ಅನುಗುಣವಾಗಿ ರೈತಗೆ ಏನೂ ಆದಾಯ ತೆಗಿತಾ ಇಲ್ಲ.